ಬಂದೇವು ನಡೆದೇವು ವಿಂಧ್ಯಗಿರಿ ಬೆಟ್ಟಕ್ಕೆ ಹತ್ತೇವು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸಿರಿಯ ಗೆಜ್ಜೆ ನಡೆಯ ನಿಟ್ಟು ಚಂದ್ರಗಿರಿ ಬೆಟ್ಟಕ್ಕೆ ಹತ್ತೇವು. ಬಂದೇವು ನಡೆದೇವು. ಜೈ ಜಿನೇಂದ್ರ. ಜ್ವಾಲಮಾಲಾ .ನ್ಯೂಸ್ಗೆ ಸ್ವಾಗತ. ಶ್ರವಣಬೆಳಗೊಳದ 2018ನೇ ಮಹಾಮಸ್ತಕಾಭಿಷೇಕದ ಹಿನ್ನೆಲೆಯಲ್ಲಿ ವಿಂಧ್ಯಗಿರಿಗೆ ನೂತನ ಮೆಟ್ಟಿಲು ನಿರ್ಮಾಣ, ಹಲವು ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ದಿನಾಂಕ 9/2/2017 ಚಾಲನೆ ದೊರಕಿದೆ. ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರು ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಲು ಚಾಮುಂಡರಾಯ ಮಹಾಶಿಲ್ಪಿ ಬಳಸಿದ ವಜ್ರದ ಹರಳು ಮತ್ತು ಚಿನ್ನದಿಂದ ತಯಾರಾದ ಉಳಿ ಹಾಗೂ ಬೆಳ್ಳಿಯ ಸುತ್ತಿಗೆಯನ್ನು ಬಳಸಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಾಂತಕೀರ್ತಿ ಸ್ವಾಮಿಗಳು, ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ಬೆಂಗಳೂರು ವೃತ್ತದ ಅಧೀಕ್ಷಕರಾದ ಡಾಕ್ಟರ್ ಅರುಣ್ ರಾಜ್ ಟಿ ಹಾಗೂ ಮಹಾಮಸ್ತಕಾಭಿಷೇಕ ಕಮಿಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಸರಿತಾ ಎಂ.ಕೆ. ಜೈನ್ ರವರು ಉಪಸ್ಥಿತರಿದ್ದರು. ಭಟ್ಟಾರಕ ಮಹಾಸ್ವಾಮೀಜಿಯವರು ಮಾತನಾಡಿ, ಸರ್ಕಾರದಿಂದ ಮೊದಲ ಹಂತದಲ್ಲಿ 5 ಕೋಟಿ ಬಿಡುಗಡೆಯಾಗಿದ್ದು, ಶ್ರವಣಬೆಳಗೊಳದಲ್ಲಿ ಯಾತ್ರಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಾರ್ಯ ಆಗುತ್ತಿದೆ. ಇಲ್ಲಿ ವಿಶ್ವಾದ್ಯಂತ ಪ್ರವಾಸಿಗರು ಬರುವುದರಿಂದ ಭಕ್ತಾದಿಗಳಿಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸುವುದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. ಶ್ರವಣಬೆಳಗೊಳದ ಇತಿಹಾಸದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷವಾಗುತ್ತದೆ. ಕಾರಣ, ಶ್ರವಣಬೆಳಗೊಳದಲ್ಲಿ ಬಹಳ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಒಂದೊಂದೇ ಪರಿಹಾರ ಸಿಗ್ತಾ ಇದೆ. ಆ ಸಮಸ್ಯೆ ದೇವರಿಗಲ್ಲ, ಆದರೆ ಭಕ್ತರಿಗೆ. ದೇಶ ವಿದೇಶದಿಂದ ಬರತಕ್ಕಂತಹ ಭಕ್ತರು, ಪ್ರವಾಸಿಗರು, ಅವರಿಗೆಲ್ಲರಿಗೂ ಕೂಡ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಶ್ರವಣಬೆಳಗೊಳ ಕ್ಷೇತ್ರ ಆಡಳಿತ ಮಂಡಳಿಯ ಕರ್ತವ್ಯವಾಗಿದೆ. ಭಕ್ತರು ಸಂತೋಷಪಟ್ಟರೆ ಕ್ಷೇತ್ರ ಬೆಳೆಯುತ್ತದೆ. ಭಕ್ತರಿಗೆ ಅನುಕೂಲ ಮಾಡಿದರೆ ಹೆಚ್ಚಿನ ರೀತಿಯಲ್ಲಿ ಅವರು ಪರಿಣಾಮ ಶುದ್ಧಿಯಿಂದ, ಶಾಂತಿಯಿಂದ ದರ್ಶನ ಮಾಡಿಕೊಂಡು ಈ ಕ್ಷೇತ್ರದ ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾರೆ. ಪರಂಪರಾಗತವಾಗಿ ಈ ಕ್ಷೇತ್ರಕ್ಕೆ ಬಹಳ ಭವ್ಯವಾದಂಥ ಇತಿಹಾಸ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಇತಿಹಾಸವನ್ನು ತೆಗೆದುಕೊಂಡು ಕೂಡ ಅದಕ್ಕಿಂತ ಮೀರಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅವರನ್ನು ಯುದ್ಧದಲ್ಲಿ ಸೋಲಿಸಿದಂತಹ ಮೌರ್ಯ ಚಂದ್ರಗುಪ್ತ ಸಮ್ರಾಟ್ ಶ್ರವಣಬೆಳಗೊಳಕ್ಕೆ ಬಂದಿದ್ದು ಇದು ಒಂದು ದೊಡ್ಡ ವಿಶ್ವದ ಇತಿಹಾಸದ ಒಂದು ಸಂಗತಿ. ಆದ ಕಾರಣ ಶ್ರವಣಬೆಳಗೊಳ ವಿಶ್ವದ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಮಹತ್ವದ ಸ್ಥಾನವನ್ನು ಗುರುತಿಸಿಕೊಂಡಿದೆ. ಒಂದು ಕಡೆ ತೀರ್ಥಂಕರ ಪರಂಪರೆಯಲ್ಲಿ ಅಂತಿಮರಾಗಿರ್ತಕ್ಕಂತಹ ಮಹಾವೀರ ಅವರ ಪರಂಪರೆಯಲ್ಲಿ ಆಚಾರ್ಯ ಪರಂಪರೆಯವರು ಎಂಟನೆಯವರು ಇಲ್ಲಿಗೆ ಬಂದಿದ್ದರು. ನೇರ ಪರಂಪರೆ, ಒಬ್ಬರ ನಂತರ ಅನೋಚೀನವಾಗಿ. ಅವರ ಹೆಸರು ಶ್ರುತಿಕೇವಲಿ ಭದ್ರಬಾಹು.
ಅವರು ತೀರ್ಥಂಕರ ಮಹಾವೀರರ ಸಂಪೂರ್ಣ ಜ್ಞಾನವನ್ನು ಧರಿಸಿರತಕ್ಕಂಥವರಾಗಿ ಅವರು 12,000 ಮುನಿಗಳನ್ನು ಜೊತೆಗೂಡಿಕೊಂಡು ಅನೇಕ ಶಿಷ್ಯ ಸಮುದಾಯವನ್ನು ಸೇರಿಕೊಂಡು ಮೌರ್ಯ ಸಾಮ್ರಾಟ್ ಚಂದ್ರಗುಪ್ತನು ಕೂಡ ದೀಕ್ಷಿತನಾಗಿ ಶ್ರವಣಬೆಳಗೊಳಕ್ಕೆ ಬಂದಿರತಕ್ಕಂಥ ದೊಡ್ಡ ಇತಿಹಾಸ. ಆಗಿನ ಕಾಲಕ್ಕೆ 12,000 ಮುನಿಗಳು ಅಂತಂದರೆ ಬಹಳ ದೊಡ್ಡ ಸಂಖ್ಯೆ. ಈಗ 12,000 ಮುನಿಗಳಿಲ್ಲ, ಈಗಿರೋದು ಓನ್ಲಿ 700 ಅಷ್ಟೇ. ಭಾರತದಲ್ಲಿ ಮುನಿಗಳಿರತಕ್ಕಂಥವ್ರು 700 ಜನ ಮಾತ್ರ. ಪ್ರಪಂಚದ ಜನಸಂಖ್ಯೆ 700 ಕೋಟಿ ದಾಟಿದೆ, ಆದರೆ ಮುನಿಗಳು ಮಾತ್ರ 700 ಮಾತ್ರ. ಅರುಣ್ ರಾಜ್ ರವರು ಮಾತನಾಡಿ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ನೂತನ ಮೆಟ್ಟಿಲು ನಿರ್ಮಾಣ, ಕಬ್ಬಿಣದ ರೈಲಿಂಗ್, ಈಗಿರುವ ಮೆಟ್ಟಿಲುಗಳ ದುರಸ್ತಿ, ಶೌಚಾಲಯಗಳು ಮತ್ತು ಬೆಟ್ಟದ ಪ್ರಥಮ ಕಾಂಪೌಂಡಿನ ನವೀಕರಣಗೊಳಿಸುವುದರ ಮೂಲಕ ಸುರಕ್ಷತೆ ಹೆಚ್ಚಿಸುವ ಕಾರ್ಯ ಮಾಡಲಾಗುವುದು ಎಂದರು. But what we are proposing 400, because once, why it is 400, the moment it will start from 1, 2, 3, 4, 400, it will join to that old level. After that, no need. After that, we can climb with the help of the available steps. And how much financial implications or budget or estimate included, identified by Archaeological Survey of India, it is about 40 lakhs. 40 lakhs for this financial year. 42 lakhs. ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮಹೋತ್ಸವದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲದೆ ಜನಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮಕ್ಕಳ ಆಸ್ಪತ್ರೆಯ ಗುಣಮಟ್ಟವನ್ನು ಹೆಚ್ಚಿಸಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದ್ದು, ಆರೋಗ್ಯ ಸೇವೆ ನಿಟ್ಟಿನಲ್ಲಿ 50 ಕೋಟಿ ರು ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ಅದು 50 ಕೋಟಿ ರೂಪಾಯಿ ಅದಕ್ಕೆ ಯೋಜನೆ ಮಾಡಲಾಗಿದೆ. ಇಡೀ ಸಮಾಜದವರು ಸೇರಿ ಈ ಮಹಾಮಸ್ತಕಾಭಿಷೇಕ ಒಂದು ಅದರ ಕುರು ಆಗಿ ನಾವು ಬರೀ ಪೂಜೆ ಮಾಡೋದು ಮಾತ್ರ ಅಲ್ಲ, ನಾವು ಜನಸೇವೆ ಮಾಡಬೇಕಿರುವಂಥ ಉದ್ದೇಶ ಇಟ್ಕೊಂಡು ಆ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರಮಟ್ಟದ ಜೈನ ಸಮಿತಿಯ ಸಭೆ ನಡೆದು ಅದರಲ್ಲಿ ಈ ಮಹಾಮಸ್ತಕಾಭಿಷೇಕದ ನೆನಪಿಗಾಗಿ ಈ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ಸಲುವಾಗಿ 200 ಬೆಡ್ಡೆಡ್ ಹಾಸ್ಪಿಟಲನ್ನು ನಾವು ಕಟ್ಟೋದು ಅನ್ನೋದಾಗಿ ತೀರ್ಮಾನ ಮಾಡಿದ್ದೇವೆ. ಒಂದು. ಎರಡನೇದಾಗಿ, ಬಾಹುಬಲಿ ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಉಚಿತ ಚಿಕಿತ್ಸೆ ಮತ್ತು ಔಷಧಿ ವಿತರಣೆ ಇದೆ. ಅದರ ಜೊತೆಯಲ್ಲಿ ಅವರಿಗೆ 200 ಮಿಲಿಲೀಟರ್ ಹಾಲನ್ನು ಕೂಡ ಉಚಿತವಾಗಿ ಕೊಡತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದೆ. ಅದು ಕೂಡ ಸದ್ಯದಲ್ಲೇ ಪ್ರಾರಂಭ ಮಾಡಲಾಗಿದೆ.